ಹಾಯ್ ಎವ್ರಿವನ್, ಇವತ್ತು ಶುಕ್ರವಾರ ಬೆಳಿಗ್ಗೆ ಪಪಾಯ ಇತ್ತು ಅಂದ್ಬಿಟ್ಟು ಕಟ್ ಮಾಡ್ಕೊಂಡು ತಿಂದಿದ್ದಾದಮೇಲೆ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ತಾ ಇದ್ದೆ. ತಿಂಡಿ ಏನಪ್ಪ ಮಾಡೋದು ಅಂತ ಅನ್ನೋಷ್ಟರಲ್ಲಿ ಬೆಂಡೆಕಾಯಿ ಇತ್ತು, ಅದನ್ನೇ ಹಾಕಿ ಸಾಂಬಾರು ಮಾಡಿ ರೈಸ್ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಏಕೆಂದರೆ ಇವತ್ತು ಹೊರಗಡೆ ಹೋಗೋದಿತ್ತು, ಹಾಗಾಗಿ ಸಾಂಬಾರು ಮಾಡಿ ಇಟ್ಬಿಟ್ರೆ ಮಧ್ಯಾಹ್ನಕ್ಕೂ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ತಿಂಡಿಗೇನೆ ಅನ್ನ ಮತ್ತು ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಇದ್ದೆ. ಇನ್ನು ಸ್ಕೂಲ್ ಸ್ಟಾರ್ಟ್ ಆಗದೆ ಇರೋದ್ರಿಂದ ಅನ್ನ ಸಾಂಬಾರು ಮಾಡಿದ್ರು ನಡೆಯುತ್ತೆ, ಇಲ್ಲ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ರೆ ಅವ್ಳು ಸ್ಕೂಲ್ಗೆ ಅನ್ನ ಸಾಂಬಾರು ತಗೊಂಡು ಹೋಗೋದು ಒಪ್ಪೋದಿಲ್ಲ. ಏನಾದರೂ ತಿಂಡಿ ಮಾಡಲೇಬೇಕಾಗಿತ್ತು. ಹೇಗೋ ಅವಳಿಗೆ ಇನ್ನು ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ವಲ್ಲ, ಹೇಗೋ ನಡೆಯುತ್ತೆ ಅಂದ್ಬಿಟ್ಟೆ ಅನ್ನ ಸಾಂಬಾರು ಮಾಡ್ತಾ ಇದ್ದೆ. ಹಾಗೆ ಇವತ್ತು ನನ್ನ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಬೇಕಿತ್ತು, ಹಾಗೆ ಡೆಂಟಲ್ ಡಾಕ್ಟರ್ ಹತ್ರ ಕೂಡ ಹೋಗ್ಬೇಕಿತ್ತು. ಮೊನ್ನೆ ತೋರಿಸ್ಕೊಂಡು ಬಂದಿದ್ದೆ, ಅಲ್ಲಿ ನೋವು ಇತ್ತು ಅಂತ ಅಂದ್ಬಿಟ್ಟು ಅವರು ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಿನ್ನೆ ಎಕ್ಸ್ರೇ ಎಲ್ಲ ಆಗಿತ್ತು, ಸೊ ಅದನ್ನು ತಗೊಂಡು ಹೋಗ್ತಾ ಇದ್ವಿ. ಫಸ್ಟು ಆಧಾರ್ ಕಾರ್ಡ್ ಸೆಂಟರ್ಗೆ ಹೋದ್ವಿ, ತುಂಬಾ ರಶ್ ಇದ್ದಿದ್ದರಿಂದ ಆಮೇಲೆ ಬರೋಣ ಡೆಂಟಲ್ ಡಾಕ್ಟರ್ ಹತ್ರ ಹೋಗಿದ್ದು ಬಂದಮೇಲೆ ಅಂದ್ಕೊಂಡು ಡೆಂಟಲ್ ಡಾಕ್ಟರ್ ಹತ್ರ ಹೋದ್ವಿ. ಇಲ್ಲಿ ನಾನು ಅಲ್ಲಿ ಕೀಳ್ಬೇಕು ಅಂದ್ರೆ ಇಂಜೆಕ್ಷನ್ ಕೊಟ್ಟು ನಾನು ಅಲ್ಲಿ ಕೀಳ್ತಾ ಇದ್ರು ಕೂಡ ತುಂಬಾ ನೋವಾಗ್ತಾ ಇತ್ತು. ಅಲ್ಲಿ ಕೀಳ್ಸೋ ಅಷ್ಟರಲ್ಲಿ ಸಾಕಪ್ಪ ಅನಿಸ್ತು. ತುಂಬಾ